ಧರ್ಮ ಸಿಂಹಾಸನವನ್ನು ಏರಿಕೊಂಡಿದ್ದೇನೆ. ಈ ಸ್ವರ್ಗಲೋಕವನ್ನು ನಾನು ಪಡೆಯಬೇಕಾದರೆ 100 ಯಾಗವೇ ಮಾಡಬೇಕಾಯಿತು. 100 ಯಾಗ ಮಾಡಿದರಿಂದ ಆ ಶ್ರೀದೇವರ ಅನುಗ್ರಹದಿಂದ ನನಗೆ ಈ ಸ್ವರ್ಗಲೋಕ ಪ್ರಾಪ್ತಿಯಾಯಿತು. ನಮ್ಮ ಸ್ವರ್ಗದಲ್ಲಿ ಏನು ಕಡಿಮೆ ಹೇಳಿ. ಒಂದೆಡೆಯಲ್ಲಿ ರಂಭಾಧರುಣಿಯರ ನರ್ತನ, ಇನ್ನೊಂದೆಡೆಯಲ್ಲಿ ಚಿತ್ರಸೇನರ ಕರ್ನಾನಂದಕರವಾದ ಗಾಯನ, ಮತ್ತೊಂದೆಡೆಯಲ್ಲಿ ಗಂಧರ್ವರು, ಕಿನ್ನರರು, ಕಿಂಪುರುಷರು ಮೊದಲಾದ ಮನುಮುನಿಗಳ ಸಮ್ಮೇಳನ. ಆಹಾ, ನಮ್ಮ ಸ್ವರ್ಗಲೋಕಕ್ಕೆ ವೈಭವಕ್ಕೆ ಏನು ಕಡಿಮೆ. ಆದರೂ ನಮಗೆ ಸಮಸ್ಯೆಗಳೆಂಬುದು ಕಾಡುತ್ತಿದೆ ಅಲ್ಲವೇ? ಓ ಸುಮನಸರೇ, ಕೇಳಿದರೆ ಸಂಪದ ಸಂಬೋಧಿಸಿದ್ದೇವೆ. ಸುಮನಸರೇ, ನಮಗೆ ಕಮಲನಾಭನ ದಯದಿಂದ ಇಷ್ಟೆಲ್ಲ ಸಂಪತ್ತುಗಳು ಲಭಿಸಿವೆ. ಆದರೆ ಏನು ಮಾಡೋಣ ಹೇಳಿ, ಆಗಾಗ ಆ ದಾನವರು ಇಲ್ಲಿಗೆ ದಾಳಿ ಮಾಡುತ್ತಾರೆ. ನಮ್ಮ ಸ್ವರ್ಗಲೋಕದ ಸಂಪತ್ತನ್ನೆಲ್ಲ ಅವರು ದೋಚುತ್ತಾರೆ. ಅವರು ದಾಳಿ ಮಾಡೋದು ಬಿಡಿ, ದಾಳಿ ಮಾಡಿದರೂ ನಾವು ಮರುಕಳಿಸ್ತೇವೆ. ಅದು ಹೇಗೆ? ಆ ಕಮಲನಾಭನ ದಯೆಯಿಂದ. ಆದರೂ ಇಷ್ಟರವರೆಗೆ ನಾವು ಬಂದವರು ಬಿಟ್ಟವರಲ್ಲ. ಆದರೆ ಇನ್ನೆಲ್ಲಿಯಾದರೂ ದಾನವರು ಈ ಕಡೆಗೆ ದಾಳಿ ಮಾಡಿದರೆ ನೀವೇನು ಮಾಡುವಿರಿ?
ಹೇಳು. ಹಿಂದೆ ಅದೆಷ್ಟೋ ದಾನವರನ್ನು ಬಡಿದತ್ತೇನೆ ನಾನು. ಹಾ. ಅದರಿಂದ ಚಿಂತೆ ಬಿಡಿ, ಮುಂದೆ ಅದನ್ನು ದಾನವರಿಗೆ ಯಮಲೋಕನನ್ನು ನಾನು ತೋರಿಸುತ್ತೇನೆ. ಮೊದಲಾಗಿ ವಂದಿಸುತ್ತೇನೆ. ಹೇಳು. ಸ್ವರ್ಗಲೋಕಕ್ಕೆ ಬಂದವರನ್ನು ನಾನು ಬಡಿದಟ್ಟಿಸುತ್ತೇನೆ. ಕೊಡಿ ಅಪ್ಪನೇ. ವಂದಿಸಿಕೊಂಡಿದ್ದೇನೆ. ಈ ಹಿಂದೆ ಬಂದಂತಹ ದುಷ್ಟದಾನವರು ನಮ್ಮ ಸ್ವರ್ಗಲೋಕಕ್ಕೆ ಬಂದಿದ್ದಾರೆ. ಸರಿ. ಅವರನ್ನೆಲ್ಲರೂ ನಾವು ಬಡಿದೊಡಿಸಿದ್ದೇವೆ. ಹೌದು. ಇನ್ನು ಮುಂದೆ ಬಂದಿರ್ತಾರೆ, ಅವರನ್ನು ನಾನು ಬಡಿದೊಡಿಸಿದ್ದೇನೆ. ಕೊಡಿ ಅಪ್ಪನೇ. ಸರ್ಕಲಕಲಾಧಿಪತಿಯಾದಂತಹ ದೇವೇಂದ್ರನೇ, ಹಾ. ನಿನಗೆ ಮೊದಲಾದ ನಮೋ ನಮಃ. ಹೇಳಪ್ಪ. ದೇವೇಂದ್ರ, ಹಾ. ಇದುವರೆಗೆ ಬಂದಂತಹ ದಾನವರನ್ನು ಹಾ. ನಾವು ಬಡಿದಟ್ಟಿದ್ದೇವೆ. ಸರಿ. ಇನ್ನು ಮುಂದೆ ಬಂದರು ಎಂದಾದರೆ ಅವರನ್ನು ನಾನು ಬಡಿದಟ್ಟುತ್ತೇನೆ. ಶಾಪ. ಪಲುದು ಜವಾನಿದಾಯ ನೀವೆಂದ ನುಡಿಗೆ ನೀವೆಂದ ನುಡಿಗೆ ಆಯ್ 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 ಬಲು ದುಜವಾ
ನೀವಿರುವಾಗ ನಮಗೆ ಭಯ ಯಾಕೆ? ಅದು ಅಲ್ಲದೆ ಆ ಕಮಲನಾಭನ ಇರುವಾಗ ನಮಗೆ ಯಾರ ಭಯ ಇಲ್ಲ ಹೇಳುತ್ತಾ ಇಂದಿನ ಸಭೆಯನ್ನು ಇಲ್ಲಿಗೆ ವಿಸರ್ಜಿಸಿ ನೋಡವೇ.
ಮೂಲಕ ಮೆಚ್ಚಿಸಿದೆ. ಉಳಿದಂತಹ ಬ್ರಹ್ಮದೇವ ಮರಣವೇ ಬಾರದಂತಹ ವರವನ್ನು ಅನುಗ್ರಹಿಸಿದ. ಒಂದು ವೇಳೆ ಆದರೆ ನನ್ನ ತಂದೆ ತಾಯಿಗಳು ಜೊತೆಯಾಗಿ ನನ್ನಲ್ಲಿ ಕಾದಾಡಿದರೆ ನನಗೆ ಮರಣ. ನನ್ನ ತಂದೆ ಯಾರು ತಾಯಿ ಯಾರು ಎಂದು ಯಾರಿಗೂ ಗೊತ್ತಿಲ್ಲ. ಆದರೆ ಇದರ ಉದ್ದೇಶ ಏನು? ನನಗೆ ಮರಣವೇ ಇಲ್ಲ ಎಂಬುದಾಗಿ ಅಲ್ಲವೇ? ವರವನ್ನು ಪಡೆದಂತಹ ನಾನು ದಿಗ್ವಿಜಯವನ್ನು ಸಾಧಿಸಿದೆ. ಧರಣಿ ಬಾಳಕರ ಗರ್ಭವನ್ನು ಮುರಿದು 16,000 ನಾರೀಮಣಿಗಳನ್ನು ಬರೆದು ಸೆರೆಮನೆಯಲ್ಲಿರಿಸಿದ್ದೇನೆ. ಇಲ್ಲವರಿದ್ದರೆ ನಾನೇ ಒಳ್ಳೆಯ ಮುಹೂರ್ತ ನೋಡಿ ಜೊತೆಯಾಗಿ ಅವರನ್ನು ಮದುವೆಯಾಗುವುದಕ್ಕಿದ್ದೇನೆ. ಆದರೆ ನಾರದರು ಬಂದು ಆಡಿದಂತಹ ಮಾತು ಇಷ್ಟೆಲ್ಲ ಇದ್ದರೂ ಕೂಡ ನಿನಗೆ ಪೂರ್ಣತೆ ಬರಬೇಕೆಂದಾದರೆ ಸ್ವರ್ಗಲೋಕವನ್ನು ಸ್ವಾಧೀನಪಡಿಸಬೇಕು. ದೇವೇಂದ್ರನ ಮಡದಿಯಾದಂತಹ ಸತಿಯನ್ನು ನಿನ್ನವಳಾಗಿಸಬೇಕು ಎಂಬುದಾಗಿ ಆಲೋಚಿಸಿದೆ. ಆದರೆ ನಾನು ಅವರವನೇ ಹೋಗುವುದು ಸರಿಯಲ್ಲ. ಇದ್ದರೆಲ್ಲ ನಮ್ಮವರು.
ಇಷ್ಟ ಕಡೆಗೆ ಬನ್ನಿ ಎಂದು. ಯಾಕೆ ಏನು ಒಂದೂ ತಿಳಿಯುತ್ತಿಲ್ಲ ಹೇಳುವಿರಾ? ಧರಿಸಿಕೊಳ್ಳುವುದಕ್ಕೆ ಬಲವಾದಂತಹ ಕಾರಣವಿದೆ. ಸ್ವರ್ಗಲೋಕ ಸ್ವಾಧೀನವಾಗಬೇಕು. ಅಷ್ಟು ಮಾತ್ರವಲ್ಲ, ದೇವೇಂದ್ರನ ಮಡದಿಯಾದಂತಹ ಸಚಿ ನನ್ನ ಒಳಗಬೇಕು. ಏನು ಅಭಿಪ್ರಾಯ? ಇದೇಕೆ ಅನುಮಾನ? ಸತಿಯನ್ನು ಕರೆದು ನಿಮ್ಮ ಕೈ ಎಡಗೈ ಮುಖದಲ್ಲಿದ್ದರೆ ಕೊಡಿಯಪ್ಪನೇ. ದೇವತೆಗಳನ್ನು ಬಡಿದಟ್ಟಿ ಸ್ವರ್ಗವನ್ನು ನಿಮಗೊಪ್ಪಿಸುತ್ತೇನೆ. ನಿಮ್ಮ ಮಾತುಗಳನ್ನು ಕೇಳಿ ತಡ ಮಾಡುವುದು ಸರಲ್ಲ. ಎಲ್ಲರ ಜೊತೆಯಾಗಿ ಸ್ವರ್ಗಲೋಕದ ಕಡೆ ನಡೆಯೋಣ. ಅದ್ಯಾವುದು? ಭಟ, ನಿಮ್ಮ ಭಟನ. ಓ, ನೀನು ಬಾಗಿಲ ಮಠದಲ್ಲ ಹೇಳು. ಹೌದೌದು, ಕಾವಲಿ ಮಾಡ್ತಿದ್ದೆ. ನಿನಗೆ ಇಲ್ಲೇನು ಕಾರ್ಯ? ಒಡೆಯ, ಏನು? 1,000, 10, 20, 10,000 ಜನ ಬಂದಿದ್ದಾರೆ ಒಡೆಯ. ಒಂದು ಲೆಕ್ಕ ಸರಿ ಗೊತ್ತುಂಟ ನನಗೆ? 10,000 ಜನ ಆಗಿರ್ಬೋದು ಬಂದಿದ್ದಾರೆ. ಯಾರಂತೆ? ವಿಚಾರಿಸಿದೆ ಒಡೆಯ, ವಿಚಾರಿಸಿದೆ. ಹಾ, ಇಲ್ಲಿಯವರಲ್ಲ ಅಂತ ಅವರು. ಮತ್ತೆ ಎಲ್ಲಿಯವರಂತೆ? ಜ್ಯೋತಿಷ್ಪುರದಂತೆ. ಯಾರು? ಜ್ಯೋತಿಷ್ಪುರದವರು. ಅದ್ಯಾರು ಹಾಗಿರುವವರು? ಜ್ಯೋತಿಷರ ಅಂತ ಕಾಣ್ತದೆ, ಜ್ಯೋತಿಷರು. ಅದು ನಿನ್ನ ಅಪ್ಪ ಹಾಗಲ್ವನು? ಮತ್ತೆ ಹೇಗೆ? ಜ್ಯೋತಿಷಾಪುರದವರಾಗಿರಬೇಕು. ಹೆಸರೇನಂತ ಕೇಳಿದೆ? ಕೇಳಿದೆ ಒಡೆಯ, ಕೇಳಿದೆ. ಏನಂತೆ? ನರಕಾಸುರನಂತೆ. ಹೇಗೆ? ನರಕಾಸುರನಂತೆ. ನರಕಾಸುರ? ನರಕಾಸುರನಂತೆ. ಏನಂತೆ ವಿಷಯ? ನಾನಲ್ಲಿ ಕಾವಲು ಮಾಡ್ತಿದ್ದೆ ಒಡೆಯ. ಆಗ ಬಂದು ಹಾ, ಇಲ್ಲಿಯ ಕೆಳಗೆ
ಏನಂತೆ? ಸಿಂಹಾಸನ ಸಿಂಹಾಸನ. ಸಿಂಹಾಸನ ಬೇಕಂತೆ. ಓಹೋ, ಬಿಟ್ಟು ಕೊಡ್ಬೇಕಂತೆ. ಅವ್ರು ಹೇಳಿದ್ದ? ಎಲ್ಲ ಹತ್ರ ಹೇಳಿದ್ದು. ಇಲ್ಲಾಂದ್ರೆ ತಲೆ ಹೋಗಿತ್ತಂತೆ. ದೂತ ಒಳಗಿಂದಿಗೋ. ಜ್ಯೋತಿಷಾಪುರದವನಂತೆ, ನರಕದ ಹಣವನಂತೆ, ನಮ್ಮ ಸ್ವರ್ಗಕ್ಕೆ ದಾಳಿ ಮಾಡಿದನಂತೆ. ಬಿಡಬಾರದು ಬಿಡಬಾರದು, ನಡೆಯೋಣ ಇದರಿಂದ. ಇಲ್ಲವೆಂದಾದರೆ ಬಡಿದಾಡಿಸಿ ದೇವರನ್ನು ಮೆಚ್ಚಿಸಿ ಪಡೆದಂತಹ ಈ ಸ್ವರ್ಗಲೋಕ. ಹಾಗೆಯೇ 100 ಯಾಗಗಳನ್ನು ಮಾಡಿ ಬಾ, ಸ್ವರ್ಗವನ್ನು ನಿನಗೆ ನಾನು ಪ್ರೀತಿಯಿಂದ ಬಿಟ್ಟುಕೊಡುತ್ತೇನೆ. ನಿನ್ನ ಯಾಗ ಮೇಲೆ ನನ್ನ ಹೊರ ಮೇಲೆ ಬಾ.
ಸತಿ ಕಾಣಿಸುವುದಿಲ್ಲ. ಆದ್ರೆ ಹೀಗೆ ಬಿಡಬಾರದು. ಇಲ್ಲಿರುವಂತಹ ಸುವಸ್ತುಗಳನ್ನು ಅಷ್ಟು ಮಾತ್ರ ಅಲ್ಲ, ಅತಿಥಿ ದೇವಿಯ ಕರ್ಣಕುಂಡಲ, ಮಣಿಶೈಲ ಎಲ್ಲವನ್ನು ದೋಚಿಕೊಂಡು ನಮ್ಮ ಪುರದ ಕಡೆಗೆ ನಡೆಯೋಣ. ಸ್ವರ್ಗದ ಸಂಪತ್ತನ್ನೆಲ್ಲ ಆ ನರಕ ದಾನವು ದೋಚಿಕೊಂಡ ಹೋದ. ಏನು ಸ್ವರ್ಗದ ಸಂಪತ್ತು ಮಾತ್ರವೇ, ಅದರಲ್ಲಿ ಅತ್ಯದ್ಭುತವಾದಂತಹ ಕುಬೇರನ ಮಣಿಶೈಲ, ಅದು ಬಿಡಿ ಅದಿತಿ ದೇವಿಯ ಕರ್ಣಕುಂಡಲ ಇದನ್ನೆಲ್ಲ ದೋಚಿಕೊಂಡು ಹೋದನಲ್ಲ. ಈ ಕಷ್ಟವನ್ನೆಲ್ಲ ನಾನು ಯಾರಲ್ಲಿ ಹೇಳಲಿ? ಸರಿ ಸರಿ ಸರಿ, ಕಷ್ಟ ಬಂದಾಗ ಕಷ್ಟವನ್ನು ನೀಗಿಸುವುದಕ್ಕೆ ನಮಗೆ ಆಶಾದಾಯಕನಿದ್ದಾನೆ, ಅವನೇ ಶ್ರೀಮನ್ನಾರಾಯಣ. ಆದರೆ ದೇವರು ಈಗ ಶ್ರೀಕೃಷ್ಣ ಅಭಿರಾಮದಿಂದ ದ್ವಾರಕೆಯಲ್ಲಿ ಮೆರೆಯುತ್ತಿದ್ದಾರಂತೆ. ಆದುದರಿಂದ ತಡೆ ಯಾಕೆ, ನನ್ನ ನಡೆ ದ್ವಾರಕೆಯ ಕಡೆ. ಧರ್ಮೋದ್ಧಾರಣಕ್ಕಾಗಿ, ಭೂಭಾರ ಹರಣಕ್ಕಾಗಿ ಭೂದೇವಿಯ ಮೊದಲಾದವರು ಇಲ್ಲನ್ನು ಆಲಿಸಿದಂತ ನಾನು ಪಾಲನಾ ಕರ್ತೃತ್ವದ ಮೂಲ ಕರ್ತವ್ಯವನ್ನು ಪಾಲಿಸುವುದಕ್ಕೆ ಮೂಲದಲ್ಲಿ ನಾರಾಯಣನೇ ಆಗಿದ್ದರೂ ಕೂಡ ಕೃಷ್ಣಾಭಿಧಾನದಿಂದ
ದ್ವಾರಕೆಯಲ್ಲಿ ದೇವಕಿಯ ಅಷ್ಟಮ ಗರ್ಭದಲ್ಲಿ ಭೂಮಿಗೆ ಅವತರಿಸಿದ್ದೇನೆ. ಭಕ್ತ ಜನರೆಲ್ಲರೂ ಕೃಷ್ಣ ಎಂಬುದಾಗಿ ಕೊಂಡಾಡುತ್ತಾ ಇದ್ದಾರೆ. ಆದರೆ ಈವರೆಗೆ ಬಂದಂತಹ ದುಷ್ಟರನ್ನೆಲ್ಲ ನಿಗ್ರಹಿಸಿದ್ದೇನೆ. ಆದರೂ ಕೂಡ ನರಕ, ಮುರ, ಪೌಂಡ್ರಿಕ ಮೊದಲಾದವರೆಲ್ಲರೂ ಉಳಿದಿದ್ದಾರೆ. ಅದರಲ್ಲೂ ನರಕನೆಂಬಾತ ಬಹಳ ಅಟ್ಟಹಾಸದಿಂದ ಮೆರೆಯುತ್ತಿದ್ದಾನೆ ಎಂಬಂತ ವರ್ತಮಾನ ಕೇಳಿ ಬಂತು. ಅವನ ವಧೆ ಯಾವಾಗ ಎನ್ನುವಂತ ನಿರೀಕ್ಷೆಯಲ್ಲಿದ್ದೇನೆ. ಯಾರದು ಏನು ಬರೆದೆ ಸುರಪಾಯಿಗೊಂಡಿರುಳಿ. ದೇವೇಂದ್ರ, ಶರದಿಮತನ ಕಾಲದಲ್ಲಿ ಅಮೃತವನ್ನು ಸೇವಿಸುವುದರಿಂದ ನೀವು ಚಿರಾಮರಣ ವರ್ಜಿತರು. ದೇವೇಂದ್ರ, ನಿನ್ನ ಆಗಮನದಿಂದ ನಾನು ಚಕಿತನಾದೆ. ನಿನ್ನನ್ನು ಕಾಣುವಾಗ ನನಗೆ ಆಶ್ಚರ್ಯವೂ ಆಗುತ್ತಾ ಉಂಟು. ಎಲ್ಲವೂ ಅಸ್ತವ್ಯಸ್ತವಾಗಿದ್ದ ಹಾಗೆ ಕಾಣುತ್ತಾ ಉಂಟು. ಹೌದು ಸ್ವಾಮಿ. ಯಾರನ್ನು ಹೆದರಿದ ಹಾಗೂ ಕಾಣುತ್ತಾ ಉಂಟು. ಹೌದು ಸ್ವಾಮಿ. ದೇವೇಂದ್ರ, ನಿನ್ನಲ್ಲಿ ಕೇಳುವ ಪ್ರಶ್ನೆ ಇಷ್ಟೇ. ಯಾರಿಂದ ಕಷ್ಟ, ಯಾಕಾಗಿ ಕಷ್ಟ, ಎಲ್ಲವನ್ನು ಹೇಳು ಸ್ವಾಮಿ. ಕೇಳಯ್ಯ ಕರುಣಾಳು ಪೇಳುವ ನುಡಿಜಾಲವಲ್ಲದು ಸುಗುಣದ ಮೇಲೆನಿಸಿದ ಸುರ ನಾಲಯ ಕದುವುದು ಸಂತೋಷದಿಂದ ಓಡೋಡಿಕೊಂಡು ಬಂದವ. ಆದರೆ ಇಂದು ಹಾಗಲ್ಲ ಸ್ವಾಮಿ. ನನ್ನ ಮುಖವನ್ನು ನೋಡಿದೆಯ? ನನ್ನ ಹಿಂದು ಮುಂದೆ ಯಾರಾದರೂ ಇದ್ದೇನೆ ನೀವು ನೋಡಿದೆ? ಯಾರು ಇಲ್ಲವಲ್ಲ. ಇದಕ್ಕೆಲ್ಲ ಕಾರಣವಿದೆ ಸ್ವಾಮಿ. ಏನು? ಬೇರೆ ಯಾರೂ ಅಲ್ಲ ಸ್ವಾಮಿ. ಪ್ರಾಗ್ಜ್ಯೋತಿಷಾಪುರದವಳಂತೆ
ನರಕ ದಾನವಳಂತೆ ಸ್ವಾಮಿ. ಸ್ವರ್ಗಲೋಕವನ್ನು ದಾಳಿ ಮಾಡಿದ. ದಾಳಿ ಮಾಡಿದ ಮಾತ್ರವಲ್ಲದೆ ಸ್ವಾಮಿ, ಸ್ವರ್ಗದ ಸಂಪತ್ತುಗಳನ್ನು ಕೊಂಡೊಯ್ದ. ಅದರಲ್ಲಿ ಕುಬೇರನ ಮಣಿಶೈಲ, ಅತಿಥಿಯ ಕರ್ಣಕುಂಡಲ, ಸಂಪತ್ತುಗಳನ್ನೆಲ್ಲ ಕೊಂಡೊಯ್ದ ಸ್ವಾಮಿ. ಸ್ವಾಮಿ, ದಿಕ್ಕು ದೋಚಲಾಗಿದೆ ಸ್ವಾಮಿ. ನೀನೇ ಕಾಪಾಡಬೇಕು ಸ್ವಾಮಿ, ನೀನೇ ಕಾಪಾಡಬೇಕು. ದೇವೇಂದ್ರ ಯೋಜನೆ ದುರ್ಜನನಿಂದ ಭೀತಿಯಾಗಿದೆ. ಹೌದು ಸ್ವಾಮಿ. ದೇವೇಂದ್ರ, ನರಕಾಸುರನೆಂಬಾತ ನಿಮ್ಮನ್ನೆಲ್ಲ ಬಡಿದಟ್ಟಿದ್ದಾನೆ. ಹೌದು ಸ್ವಾಮಿ. ಅತಿಥಿಯ ಕರ್ಣಕುಂಡಲವನ್ನು ದೋಚಿದ್ದಾನೆ. ದೇವೇಂದ್ರ ಸ್ವಾಮಿ, ಈ ಬಗ್ಗೆ ನೀನು ಚಿಂತಿಸಬೇಕಾದಿಲ್ಲ. ಕಿರುದು ಸಮಯದಲ್ಲೇ ನರಕಾಸುರನಿಗೆ ಸರಿಯಾದ ಶಿಕ್ಷೆಯನ್ನು ನಾನು ಕೊಡುತ್ತೇನೆ. ಹೋಗು, ಮರೆಯಲ್ಲಿರು. ಜಯ 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 ಜಯ. ದೇವೇಂದ್ರನಿಗೆ ಧೈರ್ಯದ ಮಾತನ್ನು ಹೇಳಿದ್ದಾಯಿತು. ಆದರೆ ಸರಿಯಾದ ಯುದ್ಧದ ಸಿದ್ಧತೆಯಾಗಬೇಕು. ಇದು ಚಕ್ರಪಾಣಿಯಾಗಿದ್ದೇನೆ, ಎದೆ ಕವಚವನ್ನು ಧರಿಸಿದ್ದೇನೆ. ನೇರವಾಗಿ ಹೋಗುವುದಕ್ಕೆ ಆಗ್ತದೆ? ಖಂಡಿತವಾಗಿಯೂ ಇಲ್ಲ. ಯಾಕೆ? ಬೆಟ್ಟದ ನಡುವೆಯಲ್ಲಿರುವುದೇ ಪ್ರಾಗ್ಜ್ಯೋತಿಪುರ. ಆದುದರಿಂದ ಭೂಮಾರ್ಗ ಸರಿಯಾಗುವುದಿಲ್ಲ, ಆಕಾಶ ಮಾರ್ಗವೇ ಒಂದೇ ದಾರಿ. ಅದಕ್ಕಾಗಿ ಗರುಡನೊಡನೆ ತೆರಳುತ್ತೇನೆ ಅಂತೆ. ನುಡಿಸುತ್ತ ಎಲ್ಲಿಗೆ ಗಮನ ನಿಲ್ಲಲೋ ರಮಣ, ಎಲ್ಲಿಗೆ ಗಮನ, ಎಲ್ಲಿಗೆ ಗಮನ ರಮಣ, ಎಲ್ಲಿಗೆ ಗಮನ ರಮಣ. ರಮಣ ಎಲ್ಲಿಗೆ ನಿಲ್ಲ ರಮಣ, ರಮಣ ನಿಲ್ಲ. ರಮಣ ಗಮನ ಎಲ್ಲಿಗೆ
ಕ್ಷೀರವಾಣಿ ಕೇಳಿ ಹೊರಟಿಗೆ ಕಾರಣ ಗುಣಶೀಲೆ ಹೊರಟಿಗೆ ಕಾರಣ ಗುಣಶೀಲೆ ಹೊರಟಿಗೆ ಕಾರಣ ಗುಣಶೀಲೆ ಕಿರವಾಣಿ ನೀನು ಕಮಲ ದಳನೆಯೂ ಮಾತ್ರವಲ್ಲ ಕಮಲ ವದನೆಯೂ ಹೌದು. ಬಾಮ, ನಾನು ಹೊರಟಿರುವುದು ಎಲ್ಲಿಗೆ ಅಂತ ಕೇಳುತ್ತಾ ಇರುವೆಯಾ? ದೇವಲೋಕದಲ್ಲಿ ನರಕಾಸುರನೆಂಬಾತ ದೇವೇಂದ್ರನನ್ನು ಬಡಿದಟ್ಟಿಸಿ ಸ್ವರ್ಗಲೋಕವನ್ನು ಸ್ವಾಧೀನಪಡಿಸಿದ್ದಾನೆ. ಅಷ್ಟು ಮಾತ್ರವಲ್ಲ, ಸೂರ್ಯ ಚಂದ್ರರನ್ನು ತಡೆ ಹಿಡಿದಿದ್ದಾನೆ. ಹಾಗೆ ಅದಿತಿಯ ಕರ್ಣಕುಂಡಲವನ್ನು ದೋಚಿದ್ದಾನೆ. ಕುಬೇರನ ಮಣಿಶೈಲವನ್ನು ದೋಚಿದ್ದಾನೆ. ಅದನ್ನೆಲ್ಲ ಹಿಂತಿರುಗಿಸಿ ಪಡೆಯಲು ನಾನು ಪ್ರಾಗ್ಜ್ಯೋತಿಗೆ ಹೊರಟವ. ನಾನು ಚಂದವಾಯಿತು ಕಾಕ ನರಕಾದ ಜರಗೋದು ಕಾದ ಜೊತೆಯಿಂದ ಹರುಷಧೂಳೆಂದನು ಬರುವಿನ ಜೊತೆಯಿಂದ ಹರುಷಧೂಳ್ ಎಲ್ಲರೂ ಹರುಷಧೂಳೆಂದನು ಕರೆದೊಯ್ಯುವೆ ಪ್ರಿಯ
ದೊರೆಯುವೆಯ ಪ್ರೇಯ ಬರುವೆನು ನಾನೇನುದೇನರಿ ಅರುಜದಳು ಎಲ್ಲಿನ ಅರುಜವಾಯು ಕಾಂತ ನರಕತೆ ತೆಲಗೋಯ್ಲು ಕಾಂತ ನರಕಾಸುರನನ್ನು ಕೊಂದು ದೇವಮಾತೆಯ ಸ್ವರ್ಣಗುಂಡಲವನ್ನು ಮತ್ತೆ ಪುನಃ ಒಪ್ಪಿಸಿ ಏನು ಮಾಡಬೇಕಾಗಿದೆ? ದೇವಲೋಕಕ್ಕೆ ಹೋಗಬೇಕು. ಅಲ್ಲೇ ಇರುವುದು ವಿಷಯ. ಏನೇ ಅದು? ವೃಕ್ಷ ತೊರೆವುದು ಎನ್ನುತ್ತ ಬೇಡ ಬೇಡ ಗಾಂಧಿ ಬೇಡ
ಬೇಡವೆ ಆದರೆ ನಾನು ಈ ಬಗ್ಗೆ ಯೋಚಿಸಬೇಕಲ್ಲ. ಅದೋನ್ಮುಖರಾದ ದುಷ್ಟರಿಂದ ನಾವು ಇರುವರು ಒಟ್ಟಿಗೆ ಹೋದರೆ ಏನಾದರೂ ಉಪಟಳ ಆಗಬಹುದು. ಏನು ಆಗಲಿಕ್ಕಿಲ್ಲ ಸ್ವಾಮಿ. ಆದ್ದರಿಂದ ನಾನು ಹೇಳ್ತಾ ಇದ್ದೇನೆ, ಇವಾಗ ಬೇಡ. ನೀವೇ ತಾನೇ ಅವತ್ತು ಮಾತು ಕೊಟ್ಟದ್ದು. ಅವತ್ತಲ್ಲ, ಅವತ್ತಾದ್ರೆ ಇವತ್ತು ನೀವು ಪೂರೈಸ್ಬೇಕಲ್ವಾ? ಈಗ ಬೇಡ, ಮತ್ತೆ ಯಾವಾಗ? ಮತ್ತೊಮ್ಮೆ ಹೋಗುವ. ನಾನು ಕೂಡ ಬರ್ತೇನೆ ಸ್ವಾಮಿ. ನೀವೆಂತ ಹೀಗೆ? ಬೇಡ. ನಾನು ಬರ್ತೇನೆ ಸ್ವಾಮಿ. ಅಲ್ಲ, ಬೇಡ. ಇವತ್ತು ನಂಗೆ ನಿಮ್ಮ ಯುದ್ಧವನ್ನು ನೋಡ್ಬೇಕು ಅಂತ ಆಸೆ ಆಗ್ತಿದೆ ಸ್ವಾಮಿ. ಇಲ್ಲ, ಬೇಡ. ನೀನು ಬರುವುದೇ ಬೇಡ. ಬರ್ತೇನೆ ಸ್ವಾಮಿ. ಬೇಡ. ಎಷ್ಟು ಸಲ ಕೇಳಿದ್ರು ಹೀಗೆ ಬಿಡುದಿರಲ್ಲ. ಇಲ್ಲ, ನಾ ಬರ್ಬಾರ್ದಾ? ಖಂಡಿತವಾಗಿಯೂ ಇಲ್ಲ. ಬರ್ಬಾರ್ದಲ್ಲ? ಇಲ್ಲ. ಈಗ ನೀವು ಇಲ್ಲಿಂದ ಹೋಗುದೆಯಾ? ಹೋಗುವುದು. ಸರಿ, ಈಗ ನೀವು ಇಲ್ಲಿಂದ ಹೇಗೆ ಹೋಗ್ತೀರ ಅಂತ ನಾನು ಕೂಡ ನೋಡ್ತೇನೆ. ಬಾಮ. ಬಾಮ ಅಂತ ಇಲ್ಲಿ ಯಾರಿಲ್ಲ ಈಗ. ಓ ಬಾಮೆ. ಹಾಗೆಂತ ಇಲ್ಲ, ಹೋಗುದಾದ್ರೆ ನನ್ನನ್ನು ಕೂಡ ಕರೆದುಕೊಂಡು ಹೋಗ್ಬೇಕು. ಇಲ್ಲದಿದ್ರೆ ಇಲ್ಲಿ ಯಾರ ಮನದಲ್ಲಿ ಕೂಳ್ತೀರಿ. ಸತ್ಯ ಬಾಮೆ. ನನ್ನ ಹತ್ರ ಮಾತೇ ಬೇಡ. ಒಮ್ಮೆ ಬಿಟ್ಟೆ. ಮಾತಿಗೆ ಮಾತು ಬೇಡ. ಹೋಗುದಾದ್ರೆ ನಾನು ಕೂಡ ಬರುತ್ತೇನೆ. ನಾವು ಹೋಗುದು. ಹೋಗುದಿಲ್ಲ ಆದ್ರೆ ಇಬ್ರು ಇಲ್ಲೇ ಕುಳಿತುಕೊಳ್ಳುವ. ಒಮ್ಮೆ ಬಿಡೆ. ತಡವಾಯ್ತು ಬಾಮೆ. ಹೇಗೂ ತಡವಾಯ್ತಲ್ಲ, ಇನ್ನು ತಡವಾಗಿ ಯಾರಿಗೆ ಏನಾಗ್ಬೇಕು? ಆದ್ರೂ ಬಿಡೆ ಒಮ್ಮೆ. ಹಾಗಿದ್ರೆ ನಿಮ್ಗೆ ಹೆಂಡತಿ ಬೇಡವಾ? ಬೇಕು. ಮತ್ತೆ ಯುದ್ಧವೇ ಸಾಕ ನಿಮಗೆ? ಯುದ್ಧ ಸಾಲದು, ನೀನು ಬೇಕು. ನಾನು ಬೇಕಿದ್ರೆ ನಾನು ಬರ್ತೇನೆ ಒಟ್ಟಿಗೆ. ಬೇಡ, ಇವತ್ತು ಬೇಡ. ಬೇಡ ಅಂದ್ರೆ ಬೇಡ. ಅಲ್ಲಿ ಅರಮನೆಯಲ್ಲಿ ಕುಳಿತುಕೊಳ್ಳಿದ್ದೀರಿ, ಸಾಕು. ಆದೀತು. ಹಾಗಾದ್ರೆ ಆದೀತು. ಇವತ್ತು ಬೇಡ. ನೀವು ನಾತ ಮಾತಾಡ್ಬೇಡಿ ಅಷ್ಟೇ. ನನಗೆ ಸಮಯ ಸಿಕ್ಕಾಗ ನಿನ್ನನ್ನು ನಾನು ನಿಮ್ಮ ಕರೆದುಕೊಂಡು ಸಮಯ ನನಗೆ ಬೇಡ, ನನಗೆ ಸಮಯ ಇಲ್ಲ. ಬಾಮೆ, ಎಂತ ಒಮ್ಮೆ ಆಲೋಚನೆ ಮಾಡುವುದಕ್ಕೆ ಸಮಯ ಕೊಡ್ತೀಯಾ? ಎಂತ ಬೇಕಾದ್ರೂ ಆಲೋಚನೆ ಮಾಡಿ. ಹೋಗುದಾದ್ರೆ ನಾವು ಹೋಗುದು, ಇಲ್ಲದಾದ್ರೆ ನೀವು ಇಲ್ಲಿ ಕುಳಿತುಕೊಳ್ಳುದ ಅಷ್ಟೇ. ಹೌದು, ಈ ರೀತಿಯಾಗಿ ಹಠ ಮಾಡುವುದಕ್ಕೆ ಬಲವಾದ ಕಾರಣವಿದೆ. ದೊಡ್ಡ ಸಂಗತಿಯಾಯಿತು. ನರಕಾಸುರನು ಪಡೆದಂತ ವರಬಲವೇ ಹಾಗೆ. ಹೆತ್ತ ತಂದೆ ತಾಯಿಯರಿಂದ ಇರಿದರೆ ಮಾತ್ರ ಮರಣ. ಹಾಗಾದರೆ ಇವರನ್ನು ಕರೆದುಕೊಂಡು ಹೋಗುವುದು ಅನಿವಾರ್ಯತೆ ನನಗೆ ಇದೆ. ಓ ಬಾಮಿ, ಏನಾಯ್ತು ನಿರ್ಧಾರ? ನಿನ್ನ ನಿರ್ಧಾರಕ್ಕೆ ನಾನು ಅಸ್ತು ಎಂದಿದ್ದೇನೆ. ನನಗೆ ಗೊತ್ತಿತ್ತು ಸ್ವಾಮಿ, ಹೀಗೆ ಹೇಳ್ತೀರ, ಅದಕ್ಕೆ ನಾನೀಗ ಮಾತಾಡಿದ. ಆದಿತ್ತು, ಇನ್ನು ತಡ ಮಾಡುವುದಿಲ್ಲ. ಗರುಡನು ನಡೆದೇರಿ ತೆರಳುವ. ಹಿಮಶೈಲದ ಬೆಟ್ಟದ ಸಾಲುಗಳು ಕಾಣುತ್ತಿದೆಯಲ್ಲ, ಇದರ ಮಧ್ಯದಲ್ಲೇ ಕಾಣುತ್ತಾ ಇರುವುದು ಪ್ರಾಗ್ಜ್ಯೋತಿಪುರ. ಇದಕ್ಕೆ 6,000 ಪಾಶದಿಂದ ರಕ್ಷಣೆಯನ್ನು ಮಾಡುತ್ತಿರುವುದೇ ಮುರಾಸುರನೆಂಬೆತ್ತ. ಇದನ್ನು ನನ್ನ ಸುದರ್ಶನ ಚಕ್ರದಿಂದ ಇರಿಸಿ ಬಿಡುತ್ತೇನೆ. ನೋಡಿದೆಯಾ, ಎಲ್ಲವೂ ತುಂಡರಿಸಿ ಹೋಯಿತು. ಅಷ್ಟು ಮಾತ್ರವಲ್ಲ, ನಾನು ಬಂದ ವಿಷಯವನ್ನು ತಿಳಿಸುವುದಕ್ಕಾಗಿ
ಎತ್ತರದ ಬೆಟ್ಟದಲ್ಲಿ ನಿಂತು ಪಾಂಚಜನ್ಯವನ್ನು ಮಾಡುತ್ತೇನೆ. ವಿರೋಧಿಗಳು ಯುದ್ಧಕ್ಕಾಗಿ ಆಹ್ವಾನಿಸುತ್ತಿದ್ದಾರೆ. ಯಾರೆಂದು ಗಮನಿಸಿದೆ? ಹಕ್ಕಿಯನ್ನು ಏರಿಕೊಂಡು ಹೆಣ್ಣೋರನ್ನು ಕುಳ್ಳಿರಿಸಿಕೊಂಡು ಯಾರೋ ಒಬ್ಬರು ಈ ಕಡೆ ಬರುತ್ತಾ ಇದ್ದಾನೆ. ಆತ ಯಾರಿರಬಹುದು? ಪರಶಿವನೇ ಬಂದರು. ನಾನು ಹೆದರಲಾರೆ. ಕೈಯಲ್ಲಿ ಆಯುಧವನ್ನು ಧರಿಸಿದ್ದೇನೆ. ತಡ ಮಾಡುವುದು ಸರಿಯಲ್ಲ. ಮುಂದುವರಿಯುತ್ತೇನೆ. ವೀರಾವೇಶದಿಂದ ನನ್ನೆದುರು ಬಂದು ನಿಂತೆಯ? ಹೌದು. ಅಬ್ಬಬ್ಬಬ್ಬ, ಎಂತಹ ಧೈರ್ಯ ನಿನ್ನದು! ಯಾರು ನೀನು? ನಮ್ಮ ಪುರಧ್ವಂಸ ಕೃತ್ಯವನ್ನೆಸಗಲು ಕಾರಣವೇನೆಂದು ಈ ಮುರಾಸುರನಲ್ಲಿ ಉಸುರಲ್ಲ ಉಸುರು ಎಲ್ಲ ದೇವತೆಗಳನ್ನು ಬಡಿದಟ್ಟಿಸಿ ಸ್ವರ್ಗ ಸ್ವಾಧೀನ ಮಾಡಿದೆಯಾ? ಇದು ನಿನ್ನ ಎದುರುಗಡೆ ನಿಂತವ ಕೃಷ್ಣ. ಈಕೆ ನನ್ನ ಮಡಿದಿ ಬಾಮೆ. ಒಳ್ಳೆ ಮಾತಿನಲ್ಲಿ ಹೇಳ್ತಾ ಇದ್ದೇನೆ. ಕಾಲಿಗೆ ಬಿದ್ದು ಕ್ಷಮೆ ಕೇಳಿದರೆ ನಿನಗೆ ಬದುಕಬಹುದು. ಇಲ್ಲದಿದ್ದರೆ ಯಮಪುರಿ ನಾನು ತೋರಿಸ್ತೇನೆ. ನಿನ್ನಲ್ಲಿ ಮಾತಿಲ್ಲ ಬಾ ಮುಂದೆ.
ಈಗ ಬೋರನಲ್ಲಿ ಇದ್ದೇನೆ. ರಕ್ಷಣೆಗೆ ಇದ್ದಂತಹ ಕೋಟೆ ಮುರಿದು ಬಿದ್ದಿದೆ. ನಮ್ಮವನೇ ಆದಂತಹ ಸಬರಾಸುರ ಮಾಡಿದ್ದೇನೆ. ಇದಕ್ಕೆ ಕಾರಣ ಯಾರು ಎಂಬುದಾಗಿ ನೋಡುತ್ತೇನೆ. ಆಶ್ಚರ್ಯವಾಗುತ್ತಾ ಇದೆ. ನಮ್ಮವರನ್ನೆಲ್ಲರನ್ನು ಕೊಂದೆಯೋ ಕೊಂದೆ ಎಂದು ನನ್ನನ್ನು ಕೆಣಕುವುದಕ್ಕೆ ಬಂದರೆ ಬದುಕಿ ಉಳಿಯಲಾರದರ ನನ್ನ ತಾಯಿಗೆ ಸಮಾನಾದಂತ ಅದಿತಿ ದೇವಿಯ ಕರ್ಣ ಕುಂಡಲವನ್ನು ದೋಚಿದೆಯಾ? ಇದು ನಿನಗೆ ಒಳ್ಳೆ ಅವಕಾಶ ಕೊಡುತ್ತೇನೆ. ಬದುಕಬೇಕಾ? ಕಾಲಿಗೆ ಬಿದ್ದು ಕ್ಷಮಾಪಣೆ ಕೇಳು. ಕಾಲಿಗೆ ಬೀಳಲು ನೋಡೋಣ. ಹೋರಾಡಿ ಸ್ವಾಮಿ, ನೀವು ಯುದ್ಧಕ್ಕೆ ಅಂತ ಬಂದವರಲ್ವಾ? ಎಂತ ಸ್ವಾಮಿ ಯುದ್ಧಕ್ಕೆ ಅಂತ ಬಂದವರಿಗೆ ಓಡೋದಾ? ಹೋರಾಡಿ ಸ್ವಾಮಿ ಆತನೊಂದಿಗೆ. ಹಾಗಾದ್ರೆ ನೀನೇ ಯುದ್ಧ ಮಾಡು. ನೋಡಿ ನೋಡಿ ಅವನಿಗೆ ಹೇಗಿದ್ದಾನೆ, ನಂಗೆ ಭಯ ಆಗ್ತದೆ ಸ್ವಾಮಿ. ನೀವು ಹೋರಾಡಿ. ನಿನ್ನಿಂದ ಸಾಧ್ಯ ಇಲ್ಲ. ಅದೆಂತ ಮಾತು ಸ್ವಾಮಿ ಹಾಗೆ? ನಾನು ಆತನೊಂದಿಗೆ ಹೋರಾಡ್ಬೇಕೀಗ? ಹೋರಾಡ್ಬೇಕು. ನಿನ್ನಿಂದ ಕೂಡಿತ? ನನ್ನಿಂದಲೇ ಆಗ್ಲಿಲ್ಲ, ಇನ್ನು ನಿನ್ನಿಂದ ಆಗ್ಬೋದಾ? ನೀವು ಕೊಡಿ ಆಯುಧವನ್ನು. ಬೇಡ. ಕೊಡಿ ಸ್ವಾಮಿ. ಬೇಡ. ಕೊಡಿ. ಎಲ್ಲ ಸಮರಾಗಿ ಬಯದೆಯ
ನಿನ್ನ ಮಾತಂತ ತಪ್ಪು ಅಂತ ನಾನು ಸಾಬೀತು ಮಾಡಿದ್ದೇನೆ. ಬಾ ಮುಂದೆ. ಕತಿಯ ತಾಳು ತಜ್ಜಡಿ ಚಕ್ರವನು ಕಲನಿಡಗೈ ಕ್ಷಿತಿಕುಮಾರಗನಿಂದ ತನ್ನಯ ಮನದಿಯೋಚಿಸುತ್ತ ವರದಲಿಗಿದೆಯೊಳೆನ್ನನು ಗೆಲಿದು ಮಾತಾಪಿತರುಗಳು ಹೊರದಲ್ಲ ನಿಶ್ಚಯವೆಂದು ನುತಿಸಿದನು ನಿಶ್ಚಯವೆಂದು ನುತಿಸಿದನು ಸತಿ ಪುರುಷರುಂದ ಜಯ 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 ನಿನ್ನ ಆಯುಧವು ನನ್ನ ಶರೀರಕ್ಕೆ ಸೋಕಿದಾಗ ನೀನು ಯಾರು ನಾನು ಯಾರು ಎಂಬುದು ಈಗ ಅರ್ಥವಾಯಿತು ದೇವ. ನನ್ನ ತಂದೆ ತಾಯಿಗಳು ನೀವು ನನ್ನ ತಂದೆ ತಾಯಿಗಳು ಎಂದು ತಿಳಿದು ಕೂಡ ಅಹಂಕಾರದಿಂದ ಕಾದಾಡಿದೆ ಸ್ವಾಮಿ. ನನ್ನ ಸರ್ವ ಅಪರಾಧವಾಗಿದೆ, ನನ್ನನ್ನು ಕ್ಷಮಿಸಬೇಕು ತಂದೆ, ಕ್ಷಮಿಸಬೇಕು. ಮೆಚ್ಚಿದ ನಿನ್ನ ಗಣಭಕ್ತಿ ಬಗೆಗೆ ನಾನು ಹೆಚ್ಚು ಮಾತುಗಳೇ ತಚ್ಚರಿದನೆ ಜೈವನದಿತ್ತೆಯೆಂಬುದ ಉಚ್ಚರಿಸಿದೆ ನೀನು. ಮಗನೇ ನರಕ, ನಿನ್ನ ಭಕ್ತಿ ಭಾವಕ್ಕೆ ಮೆಚ್ಚಿದ್ದೇನೆ. ನಿನಗೆ ಏನು ಬೇಕು ಕೇಳಿಕೋ. ಹರಿಯನ ದಿವ್ಯ ಚರಣ ವೀಕ್ಷಿಸುತ್ತಲೀ ಹರಿಯನ ದಿವ್ಯ ಚರಣ ವೀಕ್ಷಿಸಿದ ಮೇಲಿಂದೇ ನಿರತವಿಲ್ಲ ಬೆದರು ತರೆಯೊಳಗಿ ಮರೆಬಹುದು ಬೇರೆ ಮಮತೆಯ ಹಿರಿತೋ ಕರುಣವ ಮುದುದಿಯೇ ಹರಿ ನಿನ್ನಯ ದಿವ್ಯ ಚರಣವ ನೀಕ್ಷಿಸೆ ಹರಿ ಆದರೆ ಒಂದು ಆಸೆ ಇದೆ. ಏನಯ್ಯ? ನನ್ನ ಹೆಸರು ಆ ಸೂರ್ಯಚಂದ್ರನು ಇರುವಲ್ಲಿವರೆಗೆ ಶಾಶ್ವತವಾಗಿ ಇರುವವರೆಗೆ ಅನುಗ್ರಹಿಸು ತಂದೆ, ಅನುಗ್ರಹಿಸು.
ಅಸ್ತಿ ಜನ ಬಹುಳ ತ್ರಯೋದಶಿ ನಿಜಯುಡಗಿನ ಶುಭಭೂತನಿ ನಿಲ್ಲ ರಕ್ಷಿಸಿದ ಕಾರಣದಿಂದ ಈ ದಿನಕ್ಕೆಲ್ಲ ಬೆದರಿಟ್ಟು ವಿಶ್ವಾದಯದಳು ಮಾನವರು ಭಕ್ತಿಯ ಜಾಬಗುಳಾತ್ರಯೋದಶಿ ನಿಜಯುಳುಗೆ ಮೊದಲಾದ ವೃತಚರಿ ಅತ್ತಿಯನ ಕೇಳಿಕೆಯಂತೆ ನಿನ್ನ ಹೆಸರನ್ನು ಸೂರ್ಯ ಚಂದ್ರರು ಇರುವ ತನಕ ಶಾಶ್ವತವನ್ನು ಮಾಡಿಕೊಡುವುದಕ್ಕಿದ್ದೇನೆ. ಅದು ಹೇಗೆ ಬಲ್ಲೆಯಾ? ನಿನಗೆ ಮೋಕ್ಷವನ್ನು ಕರುಣಿಸಿದ್ದಾಕ್ಷಣ ಮುಂದೆ ಈ ದಿನವು ನರಕ ಚತುರ್ದಶಿಯಾಗಿ ಕೊಂಡಾಡಲಿ. ಹಾಗೆಯೇ ತೈಲಾಭ್ಯಂಜನವನ್ನು ಮಾಡಿ ತಮ್ಮ ಜೀವನದ ಕತ್ತಲನ್ನು ಹೋಗಲಾಡಿಸುವುದಕ್ಕಾಗಿ ದೀಪದ ಬೆಳಕನ್ನು ಹೊತ್ತಿಸಿ ಮುಂದೆ ಈ ದಿನವು ದೀಪಾವಳಿಯಾಗಿ ಕೊಂಡಾಡಲಿ. ಇದು ನಿನ್ನ ಕೇಳಿಕೆಯಂತೆ ನಿನಗೆ ಮೋಕ್ಷವನ್ನು ಕರುಣಿಸುತ್ತೇನೆ, ಸಿದ್ಧನಾಗು. ದುರುಳನಾದಂತ ನರಕಾಸುರನಿಗೆ ಮೋಕ್ಷವನ್ನು ಕರುಣಿಸಿದ್ದಾಯಿತು. ಹಾಗೆಯೇ ದೇವೇಂದ್ರನ ಎಲ್ಲಾ ಸುವಸ್ತುವನ್ನು ಒಪ್ಪಿಸಿದ್ದಾಯಿತು. ಎಲ್ಲವೂ ಆಯ್ತಲ್ಲ? ಏನು ಭಾಷೆ? ಹಾ, ಅಲ್ಲೇ ಇರುವುದು ವಿಷಯ. ಅದಕ್ಕಾಗಿ ನಾವು ಸ್ವರ್ಗಲೋಕಕ್ಕೆ ತೆರಳೋಣ ಎಂಬಲ್ಲಿಗೆ ನರಕಾಸುರ ಮೋಕ್ಷ ಪ್ರಸಂಗವನ್ನು ಯಾರು ಆಡುತ್ತಾರೋ, ಆಡುವುದಕ್ಕೆ ಅನುವು ಮಾಡಿಕೊಡುತ್ತಾರೋ ಅಂತವರಿಗೆ ನಾವು ಸದಾ ನಂಬಿಕೊಂಡು ಬಂದಿರುವಂತಹ ದೇವರುಗಳನ್ನು ಅನುಗ್ರಹಿಸಲಿ ಎಂದು ಪ್ರಾರ್ಥಿಸುತ್ತಾ ಭಾಗವತರಲ್ಲಿ ಮಂಗಲ ಹಾಡಲಿಕ್ಕೆ ಕೇಳಿಕೊಳ್ಳುತ್ತಾ ಇದ್ದೇವೆ. ಭದ್ರಂ ಶುಭ